ಮಸಾಲೆ ಯಾರಿಗೆ ನೋಡಿ ಇನ್ನೊಂದು ಮಸಾಲೆ ಎರಡು ಮಸಾಲೆ ಒಂದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HD ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಬಂದಿರೋದೆ ಶ್ರೀ ಮಂಜುನಾಥ ಟಿಫನ್ ಅಂಡ್ ದೋಸೆ ಕಾರ್ನರ್. ಇಲ್ಲಿ ನಿಮ್ಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚಿತ್ರಾನ್ನ ಏನೇ ತಗೊಂಡ್ರು ಕೇವಲ 35 ರೂಪಾಯಿ ಕೊಡ್ತಾ ಇರಂತೆ. ಸೊ ಇನ್ನ ಈ ಹೋಟೆಲ್ ಲೊಕೇಟ್ ಆಗಿರೋದು ಬಸವೇಶ್ವರ ಕಾಮಾಕ್ಷಿ ಪಾಳ್ಯ ಮಧ್ಯದಲ್ಲಿದೆ. ಇನ್ನ ಈ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಇದೆ ಈ ರೋಡ್. ಸೊ ಈ ರೋಡ್ ಸ್ಟ್ರೈಟ್ ಬಂದ್ರೆ ನಿಮ್ ಕಾರ್ನರ್ ಅಲ್ಲಿ ಇದೆ. ಇನ್ನ ಬಸವೇಶ್ವರ ಶಾರದಾ ಕಾಲೋನಿ ಬಸ್ ಸ್ಟ್ಯಾಂಡ್ ಲಾಸ್ಟ್ ಬಸ್ ಸ್ಟ್ಯಾಂಡ್ ಇದೆ, ಆ ರೋಡ್ ಇಂದ ಬಂದ್ರೆ ನಿಮ್ಗೆ ಹೋಟೆಲ್ ಸಿಗುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಮಸಾಲೆ ದೋಸೆ ಕೂಡ ಕೇವಲ 35 ರೂಪಾಯಿ ಕೊಡ್ತಾರಂತೆ. ಅದೇನಾದ್ರೂ ಭಾನುವಾರ ಬಂದ್ಬಿಟ್ರೆ ನೀವು ಅರ್ಧ ಗಂಟೆ ಕಾಯ್ಬೇಕಂತೆ ಮಸಾಲೆ ದೋಸೆ ತಗೊಳ್ಳೋದಕ್ಕೆ. ಸೊ ಬನ್ನಿ ಹೋಗಿ ಹೇಗಿದೆ ಅನ್ನೋದನ್ನ ಟೇಸ್ಟ್ ಮಾಡೋಣ. ನಮಸ್ತೆ ಸರ್. ನಾನು ಇಲ್ಲ ರಾಜಾಜಿನಗರ್ ಸರ್. ಟೇಸ್ಟ್ ಚೆನ್ನಾಗಿದೆ ಸರ್. ಸೊ ಹೆಂಗ್ ಗೊತ್ತಾಯ್ತು ಈ ಹೋಟ್ಲ್ ಬಗ್ಗೆ? ಇಲ್ಲ, ನಾನು ಯೂಶುವಲ್ ಆಗಿ ನಮ್ಮ ಫ್ರೆಂಡ್ ಆಫೀಸ್ ಇರೋದಿಲ್ಲ. ಯೂಶುವಲ್ ಆಗಿ ಹಿಂದೆನೂ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿದ್ದೆ, ಬಟ್ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದ. ಇವಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ಲ, ಆಂದಿ ವೇಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಟೇಸ್ಟ್ ಚೆನ್ನಾಗಿದೆ ಸರ್. ಟೇಸ್ಟ್ ಪ್ರೈಸ್ ಎಲ್ಲ ಚೆನ್ನಾಗಿದೆ. ಓಕೆ, ಅಫೋರ್ಡಬಲ್ ಅಲ್ಲ ಸರ್? ಎಲ್ರಿಗೂ ಅಫೋರ್ಡಬಲ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್. ನಿಮ್ಮ ಫೇವ್ರೇಟ್ ಏನು ಇಲ್ಲಿ? ದೋಸೆ. ದೋಸೆ. ನಿಮ್ಗೆ? ಚಿತ್ರಾನ್ನ. ನಿಮ್ಗೆ? ದೋಸೆ. ಸೊ ಎಲ್ಲರ ಫೇವ್ರೇಟ್ ದೋಸೆ. ನಮಸ್ಕಾರ ಸರ್. ಇಲ್ಲೇ ಬೆಂಗಳೂರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಹೌದಾ? ಸೊ ಇಲ್ಲಿ ಹೋಟೆಲ್ ಯಾವಾಗಿಂದ ಬರ್ತಾ ಇದೀರಾ? ಓಪನ್ ಮಾಡ್ದಾಗಿಂದ ಗೊತ್ತಾಗಿದೆ. ಹೌದಾ? ಹೇಗಿದೆ ಟೇಸ್ಟ್ ಎಲ್ಲ? ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಇನ್ನೊಂದೇನ್ ಗೊತ್ತಾ, ಹಾ. ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಹಾ. ಒಂದು ಮಸಾಲೆ ದೋಸೆ ತಂಬೇಕಾದ್ರೆ 100 ರೂಪಾಯಿ, 180 ರೂಪಾಯಿ ಏನೇನೋ ಇರುತ್ತೆ. ಇಲ್ಲಿ ಆ ತರ ಟೇಸ್ಟ್ ಇದೆ. ಓಕೆ. ಒಂದ್ ಇಡ್ಲಿ, ಹಾ. ಒಂದ್ ಚಟ್ನಿ. ಹಾ. ಇದು ಬಡವರಿಗೋಸ್ಕರ ಮಾಡಿರೋದು. ಓಕೆ. ಹಾಗೆ. ಯಾರು ಗೊತ್ತಾ, ನನ್ ಕ್ಲೋಸ್ ಫ್ರೆಂಡ್. ಬಡವರಿಗೋಸ್ಕರ ಮಾಡಿರೋದು. ಓಕೆ. ಅದೇ ಬಡವರು ಬರ್ತಾರೆ, ಸಾವುಕಾರರು ಬರ್ತಾರೆ, ಅದು ತಪ್ಪಾಗುತ್ತೆ. ಆದ್ರೆ ಜನಗಳಿಗೋಸ್ಕರ ಮಾಡಿದ್ದು ಜನ ಸೇವೆನೇ ಜನಾರ್ದನ ಸೇವೆ. ಚೆನ್ನಾಗಿದೆ ಸರ್. ಸೂಪರ್ ಸರ್. ಹೋಟ್ಲು ಚೆನ್ನಾಗಿದೆ, ಚೆನ್ನಾಗಿ ಊಟ ಮಾಡ್ತೀವಿ ಸರ್. ಇಂಥ ಹೋಟ್ಲು ಎಲ್ಲೂ ನಾವು ಬೆಂಗಳೂರು ಎಲ್ಲೂ ನೋಡಿಲ್ಲ ಸರ್. ಆರಾಮ್ ಸರ್. ಸೂಪರ್ ವರ್ತ್ ಅಂತೀರಾ? ವರ್ತ್ ಸರ್. ಥ್ಯಾಂಕ್ ಯು ಸರ್. ಸೊ ಇವತ್ತು ನಮ್ ಜೊತೆ ಶ್ರೀ ಮಂಜುನಾಥ ಟಿಫನ್ ಅಂಡ್ ದೋಸೆ ಕಾರ್ನರ್ ಓನರ್ ಆದ ಗಂಗಾಧರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು. ಸರ್, ಶ್ರೀ ಮಂಜುನಾಥ ಟಿಫನ್ ಅಂಡ್ ದೋಸೆ ಕಾರ್ನರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್? 2024 ನವೆಂಬರ್ 1. ಓಕೆ. ಈಗ 2 ವರ್ಷ 1 ತಿಂಗಳಾಯ್ತು. ಓಕೆ, 2 ವರ್ಷ 1 ತಿಂಗಳಾಯ್ತು. ಈಗ ಹೋಟ್ಲು ಮಾಡ್ಬೇಕು ಅನ್ನೋದಕ್ಕೆ ಏನು ಸ್ಫೂರ್ತಿ ಸರ್? ಹೋಟ್ಲು ಮಾಡ್ಬೇಕು ಅಂದಿದ್ರೆ ನಾವು ಈ ತರ ಬ್ಯಾಚುಲರ್ ಆದಾಗ, ಆಮೇಲೆ ಕಷ್ಟ ಆಟೋ ಓಡಿಸ್ತಿದ್ದೋ, ಅವಾಗ ಓಡಿಸ್ತಿದ್ದಾಗ ಎಲ್ಲ ಈ ತರ ಕಮ್ಮಿ ಫುಡ್ ಎಲ್ಲಿ ಮಾಡ್ತಿರ್ಲಿಲ್ಲ. ಅದೊಂದು ಕಾನ್ಸೆಪ್ಟ್ ಈ ಕಡೆ ಎಲ್ಲ ಬ್ಯಾಚುಲರ್ಗೆ, ಮೀಡಿಯಂ ಜನಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ಒಂದು ನಮ್ಮ ಇರೋ ಬಂಡವಾಳದಲ್ಲಿ ಒಂದು ಇದು ಹೋಟ್ಲು ಮಾಡ್ಲಿ, ಏನೋ ಲಾಭಕ್ಕೆ ಅಂತ ಮಾಡ್ಲಿಲ್ಲ, ಎಲ್ಲ ಜನಕ್ಕೋಸ್ಕರ ಇರ್ಲಿ ಅಂತ ಮಾಡಿದೀವಿ. ಓ, ಎಲ್ಲಾರ್ಗು ಒಂದು ಬಜೆಟ್ ಫ್ರೆಂಡ್ಲಿ ಊಟ ತಿಂಡಿ ಸಿಗ್ಲಿ ಅಂತ ಮಾಡಿದೀವಿ. ಓಕೆ. ಶ್ರೀ ಮಂಜುನಾಥ ಈ ಹೆಸರು ಏನಕ್ಕೆ ಸರ್? ಮಂಜುನಾಥ ನಾನು 10 ವರ್ಷದಿಂದ ಧರ್ಮಸ್ಥಳ ಪಾದಯಾತ್ರೆ ಹೋಗ್ತೀನಿ. ವರ್ಷ ಶಿವರಾತ್ರಿಗೆ. ಓಕೆ. ವರ್ಷ ಪ್ರತಿ ವರ್ಷ 10ನೇ ವರ್ಷ ಈ ವರ್ಷ ಓಕೆ ಪಾದಯಾತ್ರೆ ಹೋಗ್ತೀನಿ. ಅದೇ ಹೆಸರಿಕ್ತೆ, ಅವಾಗಿಂದ ಅದನ್ನೇ ಓಕೆ ಮಾಡಿದ್ವಿ. ಸೊ ನಿಮ್ಮಲ್ಲಿ ತುಂಬಾ ಫೇಮಸ್ ಅಂದ್ರೆ ಏನು ಸರ್? ಮಸಾಲೆ ದೋಸೆ. ಮಸಾಲೆ ದೋಸೆ, ಇಡ್ಲಿ, ಕೆಂಪು ಚಟ್ನಿ. ಓಕೆ. ಹೆವಿ ಕ್ರೌಡ್ ಅದಕ್ಕೆ. ಹೆವಿ ಕ್ರೌಡ್. ಸರ್, ಇನ್ನ ನೀವು ಹೋಟ್ಲು ಸ್ಟಾರ್ಟ್ ಮಾಡಿದಾಗ ಏನೇನ್ ಪ್ರೈಸ್ ಇಟ್ಟಿದ್ರಿ ಸರ್? ಸೇಮ್ 30 ರೂಪಾಯಿ ಇಟ್ಟಿದ್ದು. ಈಗ 2 ವರ್ಷ ಆದ್ಮೇಲೆ 5 ರೂಪಾಯಿ ಜಾಸ್ತಿ ಮಾಡಿದೀವಿ. ಓಕೆ. ಮೊದಲು 30 ರೂಪಾಯಿ ಇತ್ತು, ಏನೇ ಐಟಮ್ ತಗೊಂಡ್ರು 30 ರೂಪಾಯಿ ಇತ್ತು. ಓಕೆ. ಈಗ 2 ವರ್ಷಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿದ್ವಿ. 35 ರೂಪಾಯಿ. ಅನ್ನ ಸಾಂಬಾರು ಕೊಡ್ತೀವಿ ಸಂಜೆ ಬೆಳಗ್ಗೆ 35 ರೂಪಾಯಿ. ಓಕೆ. ಸಂಜೆಯಿಂದ ಅನ್ನ ಸಾಂಬಾರ್ ರೆಡಿ ಇರುತ್ತೆ. 35 ರೂಪಾಯಿ. ಓಕೆ. ಸರ್, ನಮ್ ಕಡೆಯಿಂದ ಆಲ್ ದ ಬೆಸ್ಟ್, ಹಿಂಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.
ಮೊದಲನೇದಾಗಿ ನಾವು ತಗೊಂಡಿರೋದು ಗರಿ ಗರಿಯಾದ ಮಸಾಲೆ ದೋಸೆ. ನೋಡಿ ಏನ್ ಸಖತ್ತಾಗಿದೆ ಅನ್ಬಿಟ್ಟು, ಮೇಲ್ಗಡೆ ಫುಲ್ ಕ್ರಿಸ್ಪ್ ಆಗಿ, ಒಳಗಡೆ ನೋಡಿ ಆಹಾ ಆಲೂಗೆಡ್ಡೆ ಪಲ್ಯ ಹಾಕಿ ಕೆಂಪು ಚಟ್ನಿ ಹಾಕಿ ಕೊಟ್ಟಿದ್ದಾರೆ. ಫುಲ್ ಕ್ರಿಸ್ಪ್ ಆಗಿ ಸಖತ್ತಾಗಿದೆ. ಸೊ ಇದಕ್ಕೆ ಅಂತಾನೆ ಸಪ್ರೇಟ್ ಫ್ಯಾನ್ ಬೇಸ್ ಇದಾರಂತೆ. ದಿನ ಇಲ್ಲಿ 300 - 350 ಮಸಾಲೆ ದೋಸೆ ಹೋಗುತ್ತಂತೆ. ಇನ್ನ ಭಾನುವಾರ ಬಂದ್ರೆ 400 - 500 ಮಸಾಲೆ ದೋಸೆ ಸೇಲ್ ಆಗುತ್ತಂತೆ. ಇನ್ನ ಭಾನುವಾರ ಬಂದ್ಬಿಟ್ರಂತೆ ಮಿನಿಮಮ್ ಅರ್ಧ ಗಂಟೆ ವೇಟ್ ಮಾಡ್ಬೇಕಂತೆ ಮಸಾಲೆ ದೋಸೆಗೋಸ್ಕರನೇ, ಅಷ್ಟು ಕ್ರೌಡ್ ಇರುತ್ತಂತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಏನ್ ಕ್ರಿಸ್ಪ್ ಆಗಿ ಹೆಂಗ್ ಸಾಕಾಗಿದೆ ಅಂತ. ಹಂಗೆ ಟೇಸ್ಟ್ ಮಾಡೋಣ. ಕುರುಮ್ ಕುರುಮ್ ಅಂತ ಇದೆ, ಹಂಗೆ ತಿಂತಾರೆ. ಲವ್ಲಿ, ಮಸ್ತಾಗಿದೆ. ದೋಸೆಗೆ ಸ್ವಲ್ಪ ಪಲ್ಯ ತಗೊಂಡು ಸ್ವಲ್ಪ ಚಟ್ನಿ ತಗೊಂಡು ಸೂಪರ್. 35 ರೂಪಾಯಿಗೆ ಇಷ್ಟು ದೊಡ್ಡ ಮಸಾಲೆ ದೋಸೆ ಬೆಂಗಳೂರಲ್ಲಿ ಅತಿ ಕಡಿಮೆ ಜಾಗದಲ್ಲಿ ಸಿಗ್ತಾ ಇರೋವಂಥದ್ದು. ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ನೋಡಿ, ಆ ಗೋಲ್ಡನ್ ಕಲರು, ಆ ಜೊತೆಗೆ ಆ ಚಟ್ನಿ, ಆ ಪಲ್ಯ ಕಾಂಬಿನೇಷನ್ನು ಮಸ್ತಾಗಿದೆ ಮಾತ್ರ. ನೀವು ಒಂದು ದೋಸೆ ತಿನ್ನಕ್ಕೆ ಬಂದವರು ಆರಾಮಾಗಿ 2 ದೋಸೆ ತಿಂತೀರಾ, ಆ ಥರ ಇದೆ, ಸಕ್ಕತ್ತಾಗಿದೆ ಮಾತ್ರ. ಸೂಪರ್. ಸೊ ನೆಕ್ಸ್ಟು ಮೆದುವಾದ ಇಡ್ಲಿ. ನೋಡಿ ಏನು ಸಾಫ್ಟ್ ಆಗಿದೆ ಅಂತ. ಸೊ ಇದು ಅಷ್ಟೇ, ನಿಮಗೆ 2 ಇಡ್ಲಿಗೆ 35 ರೂಪಾಯಿ. ಅಕಸ್ಮಾತ್ ನೀವು ಒಂದು ಸಿಂಗಲ್ ಇಡ್ಲಿ ತೊಗೊತೀರಾ ಅಂದರೆ ಅದು 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರ ಜೊತೆಗೆ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಮತ್ತೆ ಸಾಗು ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ನೋಡಿ ಏನು ಸಾಫ್ಟ್ ಆಗಿದೆ ಅಂತ, ಫುಲ್ ಪಫಿ ಆಗಿದೆ. ಸೊ ಟೇಸ್ಟ್ ಮಾಡೋಣ. ಮೊದಲು ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಹಿಂಗೆ ಚಟ್ನಿನ ಹಿಂಗೆ ಡಿಪ್ ಮಾಡಿಕೊಂಡು ನೋಡಿ ಕರ್ಗೆ ಹೋಯ್ತು. ಫುಲ್ ಸಾಫ್ಟ್ ಆಗಿದೆ ಮಾತ್ರ ಇಡ್ಲಿ. 20 ರೂಪಾಯಿ ಒಂದಕ್ಕೆ, ಬಟ್ 2ಕ್ಕೆ 35 ರೂಪಾಯಿ. ಓಕೆ, ವರ್ತಿದೆ. ಹಂಗೆ ಸಾಗುಲಿ ಒಂದ್ಸಲ ಟೇಸ್ಟ್ ಮಾಡೋಣ. ಅದು ಚೆನ್ನಾಗಿದೆ, ಸಾಗು ಜೊತೆನೂ ಒಳ್ಳೆ ಕಾಂಬಿನೇಷನ್, ಸೂಪರ್. ಸೊ ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಸೊ ನಾವು ಇವಾಗ ತೊಗೊಂಡಿರೋದು ಗೀ ರೈಸು ಮತ್ತೆ ಚಿತ್ರಾನ್ನ. ಇದನ್ನು ಅಷ್ಟೇ ಕೇವಲ 35 ರೂಪಾಯಿ ಒಂದು ಪ್ಲೇಟು. ಅರೆ ನಾವು ತೊಗೊಂಡಿರೋದು ಹಾಫ್ ಪ್ಲೇಟ್, ನಿಮಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಒಂದು ಮಸಾಲೆ ವಡೆ ತೊಗೊಂಡಿದ್ವಿ, ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಅಷ್ಟೇ ಕೇವಲ 5 ರೂಪಾಯಿ ಮಾತ್ರ. ಸೊ ಜೊತೆಗೆ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಯಾವುದು ಗೀ ರೈಸಿಂದ ಟೇಸ್ಟ್ ಮಾಡೋಣ. ಕುರ್ಮಾ ಇದೆ, ಬಟ್ ನಾನೇ ಬೇಡ ಅಂತಂದೆ. ಸೊ ಚಟ್ನಿಲಿ ಟೇಸ್ಟ್ ಮಾಡೋಣ. ಸ್ವಲ್ಪ ಚಟ್ನಿ ಹಾಕೊಂಡು ಒಂದು ಮೈಲ್ಡ್ ಮಸಾಲೆ, ಅಷ್ಟು ನಿಮಗೆ ಮಸಾಲೆ ಅಂತೇನು ಅನ್ಸಲ್ಲ. ಅಲ್ಲಲ್ಲಿ ನಿಮಗೆ ಕ್ಯಾರೆಟ್ ಪೀಸ್ ಸಿಗುತ್ತೆ, ಒಂಥರ ಚೆನ್ನಾಗಿದೆ. ಓಕೆ, 35 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಚಿತ್ರಾನ್ನ ಟ್ರೈ ಮಾಡೋಣ. ಸೊ ಕಳಕೆ ಬೀಜ ನೋಡಿ ಫುಲ್ಲು ತುಂಬಿಸಿ ಕೊಟ್ಟಿದ್ದಾರೆ. ಆ ಚಿತ್ರಾನ್ನಕ್ಕೆ ನಿಂಬೆ ನೀರೋದು ನಿಮ್ಗೆ ಫಸ್ಟ್ ಬೈಟಲ್ಲಿ ಹಂಗೆ ಸಿಗುತ್ತೆ ನಾಲ್ಗೆಗೆ. ಸೊ ಇನ್ನು ಕಳಕೆ ಜೊತೆ ಕಾಂಬಿನೇಷನ್ನು ಮಸ್ತು. ಸೊ ಚಟ್ನಿಲಿ ಸ್ವಲ್ಪ ಒಂದ್ಸಲ ಟ್ರೈ ಮಾಡ್ಬಿಡೋಣ. ಸೂಪರ್. ಅದು ತಿಂತಾ ಇದ್ರೆ ನಿಮ್ಗೆ ಆ ಹುಳಿ ಅಂಶ, ಆಮೇಲೆ ಮೆಣಸಿನ್ಕಾಯಿ ಖಾರ, ಆ ಜೊತೆಗೆ ಕಳಕೆ ಬೀಜ, ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ. ಸೂಪರ್. ಇನ್ನು ಗರಿಯಾದ ಮಸಾಲೆ ವಡೆ ಇದೆ, ಅದನ್ನ ಟೇಸ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ ಒಳಗಡೆ ಹೆಂಗಿದೆ. ಆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ. ಆ ಮೇಲ್ಗಡೆ ಗರಿಯಾಗಿ, ಒಳಗಡೆ ಸಾಫ್ಟ್ ಆಗಿ ಸಖತ್ತಾಗಿದೆ ವಡೆ. 5 ರೂಪಾಯಿಗೆ ಇಷ್ಟು ದೊಡ್ಡ ವಡೆ ವರ್ತ್ ಅಂತಾನೆ ಹೇಳ್ತೀನಿ. ನಿಮ್ಗೆ ಸ್ವಲ್ಪ ಮದ್ದೂರು ವಡೆ ಫ್ಲೇವರ್ ಕೊಡ್ತಾ ಇದೆ ತಿಂತಾ ಇದ್ರೆ. ಸೂಪರ್. 5 ರೂಪಾಯಿಗೆ ಇಷ್ಟು ದೊಡ್ಡ ವಡೆ ಇಲ್ಲೆಲ್ಲೂ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್.
ಇವರು ಇಷ್ಟು ದೊಡ್ಡ ವಡೆ ಕೊಡ್ತಾ ಇದ್ದಾರೆ, ಮಸಾಲೆ ವಡೆ 5 ರೂಪಾಯಿಗೆ ಅದು. ಸೊ ಬೆಸ್ಟ್ ಅಂತಾನೆ ಹೇಳ್ತೀನಿ. ಸೊ ಇದು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ತೊಗೊಂಬಿಡೋಣ. ಸೊ ಬಿಸಿ ಬಿಸಿಯಾದ ಪೂರಿ ನೋಡಿ ಏನು ಸೈಜಲ್ಲಿ ಇದೆ ಅಂತ. ಟೋಟಲ್ ಇದು ಅಷ್ಟೇ ನಿಮಗೆ ಕೇವಲ 35 ರೂಪಾಯಿ 3 ಪೂರಿ ಬರುತ್ತೆ. ನಾವು ಆಲ್ರೆಡಿ ಇಷ್ಟೊಂದು ಐಟಮ್ ಟ್ರೈ ಮಾಡಿರೋದ್ರಿಂದ 2 ಪೂರಿ ಮಾತ್ರ ತೊಗೊಂಡಿದ್ದೀವಿ. ಆದರೆ ನೋಡಿ ಎಷ್ಟು ದೊಡ್ಡದಾಗಿ ಏನು ಸಾಕಾಗಿದೆ ಅಂದ್ಬಿಟ್ಟು ಆಹಾ ಟೇಸ್ಟ್ ಮಾಡ್ಬಿಡೋಣ. ಇದು ಅಷ್ಟೇ ನೋಡಿ ಸಾಫ್ಟಾಗಿ ಸಾಕಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡೋಣ. ಸೂಪರ್ ಸಾಕಾಗಿದೆ ಪೂರಿನು. ಒಂದ್ಸಲ ಸಾಗು ಜೊತೆ ಒಂದ್ಸಲ ಟ್ರೈ ಮಾಡ್ಬಿಡೋಣ. ಸೇಮ್ ನಿಮ್ಗೆ ಇಡ್ಲಿಗೆ ಕೊಟ್ಟಿದ್ರಲ್ಲ ಸೇಮ್ ಅದೇ ಸಾಗು. ಚಟ್ನಿ ಜೊತೆನೂ ಹಾಗೂ ಸಾಗು ಜೊತೆನೂ ಒಳ್ಳೆ ಕಾಂಬಿನೇಷನ್. ಪೂರಿ ತುಂಬ ಸಾಫ್ಟಾಗಿ ಒಳ್ಳೆ ಟೇಸ್ಟಾಗಿದೆ. ಸೊ 3 ಪೂರಿ ಬರುತ್ತೆ ಈ ಥರ ದೊಡ್ಡ ದೊಡ್ಡ ಪೂರಿ. ವರ್ತ್ ಅಂತಲೇ ಹೇಳ್ತೀನಿ, 35 ರೂಪಾಯಿಗೆ ವರ್ತ್. ಸೊ ಫೈನಲಿ ಒಂದೊಳ್ಳೆ ಬೆಳಗಿನ ಉಪಹಾರ ಬ್ರೇಕ್ಫಾಸ್ಟ್ ಆಯಿತು. ಸೊ ಒಂದಷ್ಟು ಐಟಮ್ ಟೇಸ್ಟ್ ಮಾಡಿದ್ವಿ, ನೀವು ಆಲ್ರೆಡಿ ನೋಡಿರ್ಬೋದು. ನನಗೆ ಅದರಲ್ಲಿ ಫೇವ್ರೇಟ್ ಆಗಿದ್ದು ಮಸಾಲೆ ದೋಸೆ ಫಸ್ಟು, ಆಮೇಲೆ ಸೆಕೆಂಡ್ ಬಂದು ಇಡ್ಲಿ, ಆಮೇಲೆ ಪೂರಿ, ಆಮೇಲೆ ಚಿತ್ರಾನ್ನ ಮಸ್ತಾಗಿತ್ತು. ಸೊ ಅಕಸ್ಮಾತ್ ನೀವು ಏನಾದರೂ ಈ ಕಡೆ ಬಸವೇಶ್ವರ ನಗರ, ಕಾಮಾಕ್ಷಿ ಪಾಳ್ಯ, ರಾಜನಗರ ಕಡೆ ಇದ್ರೆ ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಸೊ ಬೆಳಿಗ್ಗೆ ಹೊತ್ತು ಇಲ್ಲಿ ಟಿಫನ್ ಸಿಗುತ್ತೆ, ಹಾಗೆ ಸಂಜೆ ಹೊತ್ತು ಇಲ್ಲಿ ಅನ್ನ ಸಾಂಬಾರ್ ಅದನ್ನು ಕೂಡ 35 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಅದು ಬಂದು ಸಂಜೆ ನಿಮಗೆ 6 ರಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ನಿಮಗೆ ಒಂದು 7-8 ಗಂಟೆಯಿಂದ ಸ್ಟಾರ್ಟ್ ಆಗಿ 11-11:30 ತನಕ ಇರುತ್ತೆ. ಸೊ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಸೊ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.